ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 ಸಬ್ಜೆಕ್ಟಲ್ಲಿ 2024 ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಟಾಪಿಕ್ ಅಂದರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸ್ಟೂಡೆಂಟ್ಸ್, ನಾನು ಮೊದಲೇ ಹೇಳಿದ್ದೆ ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ವಶನ್ನ 4 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ ಮತ್ತು 6 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕ್ವಶನ್ 2024 ಪೇಪರಲ್ಲಿ 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫ್ರಮ್ ದ ಫಾಲೋಯಿಂಗ್. Rama Limited acquired 75% of equity shares in Krishna Limited on 1/7/2022. The following balances are extracted from the financial position of Krishna Limited as on 31st March 2023. Share capital 40,000 equity shares of rupees 10 each. Balances as on 1/4/2022. General reserve 1,40,000. Profit and loss account 1,10,000. Net profit for the year ending 31st March 2023 is 90,000. ನೋಡಿ ಸ್ಟೂಡೆಂಟ್ಸ್, ಈ ಕ್ವಶನ್ ಅಲ್ಲಿ ರಮಾ ಲಿಮಿಟೆಡ್ 75% ಆಫ್ ಈಕ್ವಿಟಿ ಶೇರ್ಸ್ನ ಕೃಷ್ಣ ಲಿಮಿಟೆಡ್ ಇಂದ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಸೊ ನಮಗೆ ಏನೇನು ಇನ್ಫಾರ್ಮೇಶನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಅಕ್ವಿಸಿಷನ್ ಡೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 1/7/2022. ಇಯರ್ ಸ್ಟಾರ್ಟ್ ಆಗೋದು 1st ಏಪ್ರಿಲ್ 2022 ಆಗಿರುತ್ತೆ. ಮತ್ತು ಇಯರ್ ಎಂಡ್ ಆಗೋದು 31st ಮಾರ್ಚ್ 2023 ಆಗಿರುತ್ತೆ. ಮತ್ತು ಇನ್ನು ಏನೇನಿದೆ ಕಂಪನಿಯಲ್ಲಿ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿತ್ತು ಅಂತ ಕೂಡ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಈ ಕ್ವಶನ್ನ ಸಾಲ್ವ್ ಮಾಡೋಣ. ಮೊದಲಿಗೆ ನಾವು ಹೋಲ್ಡಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಆಲ್ರೆಡಿ ರಮಾ ಲಿಮಿಟೆಡ್ದು 75% ಅಂತ ಕೊಟ್ಟಿದ್ರು. ಸೊ ಕೃಷ್ಣ ಲಿಮಿಟೆಡ್ದು ಎಷ್ಟಂದರೆ 100 - 75 25% ಕೃಷ್ಣ ಲಿಮಿಟೆಡ್ದು ಹೋಲ್ಡಿಂಗ್ ರೇಷಿಯೋ ಆಗಿರುತ್ತೆ. ಸೊಲ್ಯೂಷನ್ ನೋಡೋದಾದರೆ ಮೊದಲಿಗೆ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಕೃಷ್ಣ ಲಿಮಿಟೆಡ್ ತಗೋಬೇಕಾಗುತ್ತೆ. ಕ್ವಶನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟಿತ್ತು ಅಂದರೆ 40,000 ಈಕ್ವಿಟಿ ಶೇರ್ ಆಫ್ ₹10 ಈಚ್. ಫೇಸ್ ವ್ಯಾಲ್ಯೂ ಎಷ್ಟಂದರೆ 1 ಶೇರ್ದು ₹10 ಆಗಿರುತ್ತೆ. ಸೊ 40,000 ಶೇರ್ಸ್ ಇತ್ತು. ಅದರಲ್ಲಿ ಕೃಷ್ಣ ಲಿಮಿಟೆಡ್ದು ಹೋಲ್ಡಿಂಗ್ ರೇಷಿಯೋ ಎಷ್ಟಿದೆ? 25% ಇದೆ. ಸೊ 40,000 ಅಲ್ಲಿ 25% ಅಂದರೆ 10,000 ಆಗುತ್ತೆ ಶೇರ್ಸು. ಸೊ 1 ಶೇರ್ದು ₹10 ಆದರೆ 10,000 × 10 ಮಾಡಿದಾಗ ನಮಗೆ 1 lakh ಇಲ್ಲಿ ಶೇರ್ ಕ್ಯಾಪಿಟಲ್ ಸಿಗುತ್ತೆ. ನೆಕ್ಸ್ಟ್ ನಾವೇನು ಆ್ಯಡ್ ಮಾಡಬೇಕಂದ್ರೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಏನಾದರೂ ಇದ್ದರೆ ಆ್ಯಡ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬ್ಯಾಲೆನ್ಸಸ್ ಆಸ್ ಆನ್ 1/4/2022 ಅಂದಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಅಕ್ವಿಸಿಷನ್ ಆಗೋಕ್ಕಿಂತ ಮುಂಚೆನೇ ಇರೋ ಬ್ಯಾಲೆನ್ಸಸ್ ಇದು. ಸೊ ಅದರಲ್ಲಿ ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,40,000 1,10,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ಜನರಲ್ ರಿಸರ್ವ್ 1,40,000 ಕೃಷ್ಣ ಲಿಮಿಟೆಡ್ದು ಹೋಲ್ಡಿಂಗ್ ರೇಷಿಯೋ 25% ಆಗಿರೋದ್ರಿಂದ ನಮಗೆ 35,000 ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,10,000 × 25% ಮಾಡಿದ್ರೆ ನಮಗೆ 27,500 ಸಿಗುತ್ತೆ. ನೆಕ್ಸ್ಟ್ ನಾವು ನೆಟ್ ಪ್ರಾಫಿಟ್ನ ಬರ್ಕೋಬೇಕಾಗುತ್ತೆ. ಇದಕ್ಕೆ ನಾವು ವರ್ಕಿಂಗ್ ನೋಟ್ನ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ನೋಡಿ, ಮೊದಲಿಗೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಯರ್ ಎಂಡಿಂಗ್ ಡೇಟ್ ಕೊಟ್ಟಿದ್ದಾರೆ 90,000. ಅಂದರೆ ಒಂದು ಫುಲ್ ಇಯರ್ಗೆ 90,000 ನೆಟ್ ಪ್ರಾಫಿಟ್ನ ಅರ್ನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಅಕ್ವಿಸಿಷನ್ ಡೇಟ್ ಆಗೋವರೆಗೂ ಎಷ್ಟು ಪ್ರಾಫಿಟ್ ಇತ್ತು, ಅದಾದಮೇಲೆ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಸಿಂಪಲ್ ಆಗಿ ಇದನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ಯಾವಾಗ ಇದು ಅಕ್ವೈರ್ ಮಾಡ್ತು ಅಂದರೆ ಕಂಪನಿನ 1/7/2022ಗೆ ಯಾವಾಗ ಸ್ಟಾರ್ಟಿಂಗ್ ಅಂದರೆ ಇಯರ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂದರೆ 1/4/2022 ಆಗಿರುತ್ತೆ. ಇಯರ್ ಎಂಡ್ ಆಗೋದು 31st ಮಾರ್ಚ್ 2023 ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಡೇಟಿಂದ ಅಕ್ವಿಸಿಷನ್ ಡೇಟ್ವರೆಗೂ ಏನು ಪೀರಿಯಡ್ ಇರುತ್ತೆ, ಈ 3 ತಿಂಗಳನ್ನ ನಾವು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಲ್ಲಿ ಈ ಪ್ರಾಫಿಟ್ನ ತೋರಿಸ್ಬೇಕಾಗುತ್ತೆ. ಮತ್ತು ಅಕ್ವಿಸಿಷನ್ ಡೇಟಿಂದ ಎಂಡ್ ಡೇಟ್ವರೆಗೂ ಏನು 9 ಮಂತ್ಸ್ ಇದೆ, ಇದನ್ನು ನಾವು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟಲ್ಲಿ ತೋರಿಸ್ಬೇಕಾಗುತ್ತೆ. ನೋಡಿ, ಇಲ್ಲಿ ಪ್ರಾಫಿಟ್ ಫ್ರಮ್ 1/4/2022 ಟು 31st ಜೂನ್ 2022 ಅಂದರೆ ಅಕ್ವೈರ್ ಮಾಡ್ಕೊಂಡಿರೋದು 1/7/2022 ಆಗಿದ್ದರಿಂದ ಒಂದಿನ ಮುಂಚೆ 31st 6 2022 ಅಂತ ಹಾಕೊಂಡಿದ್ದೀವಿ. 90,000 ಕ್ವಶನಲ್ಲಿ ನೆಟ್ ಪ್ರಾಫಿಟ್ ಇತ್ತು. ಸೊ ಅದರಲ್ಲಿ ಕೃಷ್ಣ ಲಿಮಿಟೆಡ್ದು ಹೋಲ್ಡಿಂಗ್ ರೇಷಿಯೋ 25% ಇದ್ರಿಂದ ಈಗ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟಿದೆ ಅಂದರೆ 3/12 ಮಾಡಿದಾಗ ನಾವು 5,625 ಸಿಗುತ್ತೆ. ಸೊ ಟೋಟಲ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟಲ್ಲಿ 68,125 ಸಿಕ್ಕಿದೆ. ನೆಕ್ಸ್ಟ್ ನಾವು ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೆಟ್ ಪ್ರಾಫಿಟ್ 90,000 ಇತ್ತು. ಅಕ್ವಿಸಿಷನ್ ಡೇಟಿಂದ ಎಂಡ್ ಡೇಟ್ವರೆಗೂ ಎಷ್ಟಿದೆ ಅಂದರೆ 9 ಮಂತ್ಸ್ ಇದೆ. ಸೊ 90,000 × 25% × 9/12 ಮಾಡಿದಾಗ ನಮಗೆ 16,875 ಸಿಗುತ್ತೆ. ಸೊ ಇದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಕೃಷ್ಣ ಲಿಮಿಟೆಡ್ ಜೊತೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಮತ್ತು ಪೋಸ್ಟ್ ಅಕ್ವಿಸಿಷನ್ನ ಆ್ಯಡ್ ಮಾಡಿದ್ರೆ
ನಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಈ ಕ್ವಶನಲ್ಲಿ ಆನ್ಸರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎಷ್ಟು ಸಿಕ್ಕಿದೆ ಅಂದರೆ 1,85,000 ಸಿಕ್ಕಿದೆ. ಸ್ಟೂಡೆಂಟ್ಸ್, ಐ ಹೋಪ್ ಈ ಸೊಲ್ಯೂಷನ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ. ನಾನಿನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2025 ಪೇಪರ್ ಕೂಡ ಸಾಲ್ವ್ ಮಾಡ್ತೀನಿ. ಮೇಯ್ನ್ ಆಗಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮತ್ತು ಗುಡ್ ವಿಲ್ ಸಮ್ಸ್ನ ನಾನು ಆಲ್ಮೋಸ್ಟ್ ಎಲ್ಲ ಪಾಸಿಬಲ್ ಕ್ವಶನ್ಸ್ನ ಸಾಲ್ವ್ ಮಾಡಿರ್ತೀನಿ. ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.